ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಲ್ಲಿ ಟೋಟಲ್ ಆಗಿ 775 ಪೋಸ್ಟ್. ಇದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 50 ಪೋಸ್ಟ್, ಉಳಿಕೆ ಮೂಲದಂಡದಲ್ಲಿ 700 ಪೋಸ್ಟ್ ಮತ್ತೆ ಬ್ಯಾಕ್ಲಾಗ್ ಪೋಸ್ಟ್ ಇದೆಲ್ಲ ಅದು 25. ಈ ಎಲ್ಲಾ ಪೋಸ್ಟ್ಗೆ 1 ಆಗಸ್ಟ್ 2026ರಿಂದ 31 ಆಗಸ್ಟ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಅಪ್ಲಿಕೇಶನ್ ಪ್ರಾರಂಭ ಆಗುವಂತ ದಿನಾಂಕ ಕೊನೆಯ ದಿನಾಂಕ. ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಕೂಡ ಇರತ್ತೆ, ಅಂದ್ರೆ ಅಪ್ಲಿಕೇಶನ್ ಫೀಸು ಅದೆರಡು 9/2026 ತನಕ ಅವಕಾಶ ಇದೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೀವೇನ್ SSLC ಅಲ್ಲಿ ತೆಗೆದುಕೊಂಡಿದಾರಲ್ಲ ಅಂಕ, ಆ ಒಂದು ಅಂಕದ ಮೇಲೆ ಈ ಒಂದು ಅರಣ್ಯ ವೀಕ್ಷಕ ಆ ಒಂದು ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ. ಇನ್ನೊಂದು ಹೇಳಬೇಕು, ಕರ್ನಾಟಕ ಅರಣ್ಯ ಇಲಾಖೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಮಹಿಳೆಯರು, ಪುರುಷರು, ಮಾಜಿ ಸೈನಿಕರು ಹಾಗೂ ಅಂಗವಿಕಲದವರು ಮತ್ತು ಏನಿರ್ತಿರಲ್ಲ ತೃತೀಯಲಿಂಗ ಮಹಿಳೆಯರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಮತ್ತೆ ಇನ್ನೊಂದು, ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಬೇರೆದವ್ರು ಹಾಕ್ತಿದಾರ ಅಂತ ಹೇಳಿ ಅರಣ್ಯ ವೀಕ್ಷಕ ಪೋಸ್ಟಿಗೆ ಆ ರೀತಿಯ ಮಾಡಕ್ ಹೋಗ್ಬೇಡಿ. ಜಿಲ್ಲೆ ಕೊಟ್ಟಿರ್ತಾರೆ, ಜಿಲ್ಲೆಯಲ್ಲಿ ವಿಭಾಗ ಇರ್ತವೆ, ಆ ಒಂದು ಜಿಲ್ಲೆಯಲ್ಲಿರುವಂತ ವಿಭಾಗನ ನೋಡ್ಕೊಂಡು ಸಲ್ಲಿಸಬೇಕು. ಯಾವ ಒಂದು ವಿಭಾಗದಲ್ಲಿ ಚೆನ್ನಾಗಿರುವಂತ ಪೋಸ್ಟ್ ಇದಾವೆ, ಏನಿದೆ ಅದೆಲ್ಲ ನೋಡ್ಬೇಕಾಗತ್ತೆ. ವಿಭಾಗದಲ್ಲಿ ಎಷ್ಟು ಪೋಸ್ಟು, ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟು, ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಮತ್ತು ದೈಹಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಹಾಗೂ ಉಳಿದಂತ ಮಾಹಿತಿ ಇದೆಯಲ್ಲ ಡಾಕ್ಯುಮೆಂಟ್ಸ್, ಅದೆಲ್ಲ ಚರ್ಚೆ ಮಾಡೋಣ. ಲಿಖಿತ ಪರೀಕ್ಷೆ ಬಗ್ಗೆ ಯಾವುದೇ ರೀತಿಯಾಗಿ ಇಲ್ಲ, ಬಟ್ ಇಲ್ಲಿ ನಿಮ್ಮ SSLC ಅಲ್ಲಿ ತೆಗೆದುಕೊಂಡಿದಾರಲ್ಲ ಅದರ ಮೇಲೆ ಆಯ್ಕೆ ಮಾಡ್ತಾರೆ. ಹೋದ ವರ್ಷನೂ ಹಂಗಾಯ್ತು, 2 ವರ್ಷದ ಹಿಂದ್ಗಡೆ ಕರೆದಿದ್ದಾರಲ್ಲ, ಪರೀಕ್ಷೆ ಇಲ್ಲ ಅಂತಂದ್ರು. ಬಟ್ ಆಮೇಲೆ ಹೋರಾಟ ಮಾಡಿದಾಗ ಮತ್ತೆ ಅದಕ್ಕೆ ಪರೀಕ್ಷೆನ ಇಟ್ರು, ಆಮೇಲೆ ಪರೀಕ್ಷೆ ಆಯ್ತು, ವೈದ್ಯಕೀಯ ಪರೀಕ್ಷೆ ಆಯ್ತು, ಎಲ್ಲ ಮುಗಿಸ್ತಿದ್ರು. 310, 500ಕ್ಕಿಂತ ಅದಕ್ಕೆ ಪೋಸ್ಟ್ ಕರೆದಿದ್ರು. ಈಗಲೂ ಕೂಡ ಹಂಗೆ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ನಾನು ತಿಳಿಸ್ಕೊಡುವಂತ ರೀತಿಯಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ಒಂದೊಂದು ಚರ್ಚೆ ಮಾಡೋಣ, ನಿಮ್ ಟೈಮ್ ಕೂಡ ವೇಸ್ಟ್ ಆಗಬಾರ್ದು. ಇದೊಂದು ಗುಡ್ ನ್ಯೂಸ್ ಆಗಿದೆ. ತುಂಬಾ ಜನರು ಕೇಳ್ತಾ ಇದ್ರೆ, ನಿಮ್ಮ ಒಂದು ಕನಸಿನ ಹುದ್ದೆಗಾಗಿ ಈಗ ಆತುರದಿಂದ ಕಾಯುವಂತ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದೆ ಅರಣ್ಯ ಇಲಾಖೆಯಿಂದ. ನೋಡಿ, ಇತಿಹಾಸದಲ್ಲಿ ಸುಮಾರು ಅರಣ್ಯ ಇಲಾಖೆಯಿಂದಾನೆ 700ಕ್ಕಿಂತ ಅಧಿಕ ಪೋಸ್ಟ್ ಕರೆದಿರೋದು ಅಂದ್ರೆ ಇದೇ ವರ್ಷದಲ್ಲಿ. ಇಲ್ಲಿ ಮೊದಲಿಗೆ ನೀವು ಎಲ್ಲೆಲ್ಲಿ ಪೋಸ್ಟ್ ಎಷ್ಟಿದಾವೆ ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ 50 ಪೋಸ್ಟ್ ಇದಾವೆ. ಅದೇ ರೀತಿಯಾಗಿ ಉಳಿಕೆ ಮೂಲ ವೃಂದದಲ್ಲಿ 750 ಪೋಸ್ಟ್. ಅರ್ಥ ಮಾಡ್ಕೊಳ್ಳಿ, ಟೋಟಲ್ ಆಗಿ ಹೇಳಿರೋದು 750. ಅದರಲ್ಲಿ 50 ಪೋಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ, ಉಳಿಕೆ ಮೂಲ ವೃಂದದಲ್ಲಿ 700 ಪೋಸ್ಟ್, 25 ಬ್ಯಾಕ್ಲಾಗ್ ಹುದ್ದೆಗಳು. ಈ ಒಂದು 25 ಬ್ಯಾಕ್ಲಾಗ್ ಸೇರ್ಪಡೆ ಆದ್ರೆ ಟೋಟಲ್ ಆಗಿ ಖಾಲಿ ಇರೋದು ಒಟ್ಟಿಗೆ 775 ಪೋಸ್ಟ್. ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದು ನಿಮಗೆ ತುಂಬಾ ಜನರು ಹೇಳೇ ಇಲ್ಲ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಜಿಲ್ಲಾ ವೈಸು ಇಲ್ಲಿ ವೃತ್ತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ವೃತ್ತಿಯಲ್ಲಿ ವಿಭಾಗ ಬರ್ತವೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ವಿಭಾಗದಲ್ಲಿ ಖಾಲಿ ಇರುವಂತ ಈ ಒಂದು ಪೋಸ್ಟ್ ಹೆಚ್ಚಿಗೆ ಅಂದ್ರೆ ನಾನ್ ಹೆಚ್ಚಿಗೆ ಇದರಲ್ಲಿ ಜಾಸ್ತಿ ಪೋಸ್ಟ್ ಇರೋದಿಲ್ಲ, ಯಾಕಂದ್ರೆ ಸ್ವಲ್ಪ 50 ಪೋಸ್ಟ್ ಇರೋದ್ರಿಂದ ಇದರಲ್ಲಿ ಇರುತ್ತೆ. ನೋಡಿ, ಈ ಒಂದು ಪೋಸ್ಟ್ ನೋಡ್ಕೊಳ್ಳಿ, ಆ ಪೋಸ್ಟ್ ನೋಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಬೆಂಗಳೂರಿನಲ್ಲೇ ಒಂದು ಅರಣ್ಯ ವಿಭಾಗ ಬರ್ತವೆ, ಬೆಂಗಳೂರು ನಗರ ವಿಭಾಗ ಹಾಗೂ ಬೆಂಗಳೂರು ಗ್ರಾಮಾಂತರ ವಿಭಾಗ, ರಾಮನಗರ ವಿಭಾಗ, ಈ ರೀತಿಯ ವಿಭಾಗ ಬರ್ತವೆ. ಈ ಒಂದು ವಿಭಾಗನ ನೋಡ್ಕೊಂಡು ಸಲ್ಲಿಸಿ. ಅದ ನಂತರ ಯಾವ ಒಂದು ವಿಭಾಗದಲ್ಲಿ ಜಾಸ್ತಿ ಇದಾವೆ ಅದನ್ನ ನೋಡ್ಕೋಬಹುದು. ಅದಕ್ಕೆ ತಕ್ಕಂತೆ ಎಲ್ಲ ಮಾಹಿತಿನ ತಿಳ್ಕೊಳ್ಳಿ, ಎಲ್ಲ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಆಗಿರತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು ನೋಡಿ, ಅರಣ್ಯ ವೀಕ್ಷಕ ಅಂತ ಹೇಳಿ. ಹೌದು, ಈ ಒಂದು ಅರಣ್ಯ ವೀಕ್ಷಕ ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ, ವಾಚರ್ ಪೋಸ್ಟ್. ಹಿಂದ್ಗಡೆ ಹೋದ್ರೆ 310 ಪೋಸ್ಟಿಗೆ ನೇಮಕಾತಿ ಆಗಿತ್ತು, ಅದ್ರ ಬಳಿ ನೇಮಕಾತಿನ ಆಗಿಲ್ಲ. ಈಗ ಪ್ರಸ್ತುತ ನೇಮಕಾತಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತ ಮಾಹಿತಿ ಒಂದೊಂದಾಗಿ ಪ್ರೊಸೆಸಿಂಗ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಏನು ಬ್ಯಾಕ್ಲಾಗ್ ಹುದ್ದೆ ಇದೆಯಲ್ಲ, 25 ಪೋಸ್ಟ್ ಒಂದು, ಅದು ವರ್ಗೀಕರಣ ಮಾಡಿದ್ದಾರೆ. ಇದು ವರ್ಗೀಕರಣ ಮಾಡದಂತ ಲಿಸ್ಟು. ಏನು ಪ್ರಮುಖ ದಿನಾಂಕ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ. 1ನೇ ತಾರೀಕು ಅಂದ್ರೆ ಇನ್ನು ಸ್ಟಾರ್ಟ್ ಇಲ್ಲ, ಆಗಸ್ಟ್ 1ನೇ ತಾರೀಕಿಂದ ಪ್ರಾರಂಭ ಆಗತ್ತೆ, 31ನೇ ತಾರೀಕು ತನಕ ಅಲ್ಲಿ ತನಕ ಅಪ್ಲಿಕೇಶನ್ ಹಾಕ್ಬಹುದು. ಇನ್ನು ಅಪ್ಲಿಕೇಶನ್ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಇದರಲ್ಲಿ ಯಾನ ಬಗ್ಗೆ ಕಡಿಮೆ ಇಟ್ಟಿದ್ದಾರೆ, ಇಲ್ಲಾಂದ್ರೆ ಇದನ್ನು ಜಾಸ್ತಿ ಇಡ್ತಾ ಇದ್ರು. ಇದು ಅರಣ್ಯ ಇಲಾಖೆಯಿಂದ ನೇಮಕಾತಿ ಆಗ್ತಾ ಇರೋದ್ರಿಂದ. ಇಲ್ಲಿ ನೋಡಿ, ಅರ್ಜಿ ಶುಲ್ಕ ಇರೋದು ಸಾಮಾನ್ಯ ಅಭ್ಯರ್ಥಿಗಳಿಗೆ 2A, 2B, 3A ಮತ್ತು 3B ಅಭ್ಯರ್ಥಿಗೆ. ಪುರುಷ ಅಭ್ಯರ್ಥಿಗೆ ಇದೊಂದು ಅರ್ಥ ಮಾಡ್ಕೊಳ್ಳಿ, ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ ಶುಲ್ಕ ಇದೆ. ಮಹಿಳಾ ಅಭ್ಯರ್ಥಿಗೆ ಮತ್ತು ತೃತೀಯಲಿಂಗ ಮಹಿಳೆಯರಿಗೆ ಈ ಒಂದು ಕೆಟಗರಿದಲ್ಲೇ 100 ರೂಪಾಯಿ ಶುಲ್ಕ ಇದೆ ಇವರಿಗೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಅಂದ್ರೆ SC ಮತ್ತು ST ವರ್ಗದವರಿಗೆ, SC ಮತ್ತು ST ವರ್ಗದವರಿಗೆ ಪುರುಷರಿಗೆ ಇದೊಂದು ನೋಡ್ಕೊಳ್ಳಿ, ಪುರುಷರಿಗೆ 100 ರೂಪಾಯಿ ಶುಲ್ಕ ಇದೆ. ಅದೇ ರೀತಿ ಮಹಿಳಾ ಮತ್ತು ತೃತೀಯಲಿಂಗ ಮಹಿಳೆಯರಿಗೆ 50 ರೂಪಾಯಿ ಶುಲ್ಕ ಇದೆ. ಈ ಒಂದು SC ST ವರ್ಗದಲ್ಲಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ, ತುಂಬಾ ಜನ ಕನ್ಫ್ಯೂಸ್ ಆಗಬೇಡಿ.
ಅದೇ ರೀತಿಯಾಗಿ ಎಲ್ಲ ಮಾಜಿ ಸೈನಿಕರು ಇವರಿಗೆಲ್ಲ ಬೇರೆ ಬೇರೆ ಶುಲ್ಕ ಕೂಡ ಇರುತ್ತೆ. ಅರ್ಜಿ ಶುಲ್ಕ ಪಾವತಿ ಮಾಡೋದು ಒಂದು ಕೊಟ್ಟಿದ್ದಾರೆ. ಪ್ರಮುಖ ಸೂಚನೆ ಕೂಡ ತುಂಬಾ ಜನ ಸೂಚನೆಗಳನ್ನ ನೋಡೋದಿಲ್ಲ, ಅಪ್ಲಿಕೇಶನ್ ನೋಟಿಸ್ ಅಷ್ಟೇ ನೋಡ್ತಾರ, ಸೂಚನೆಗಳು ತಿಳ್ಕೊಳ್ಳೋದಿಲ್ಲ. ಅವ್ರು ಹೇಳಿದ್ದಾರೆ ಆನ್ಲೈನ್ ನಲ್ಲಿ ಅಷ್ಟೇ ಅಪ್ಲಿಕೇಶನ್ ಹಾಕಿ, ಆನ್ಲೈನ್ ನಲ್ಲಿ ಶುಲ್ಕ ಅಷ್ಟೇ ಪಾವತಿ ಮಾಡಿ. ನೀವೇನಾದ್ರೂ ಇಮೇಲ್ ಮೂಲಕ ಹಾಗೂ ಆಫ್ಲೈನ್ ನಲ್ಲಿ ನೀವೇ ಖುದ್ದಾಗಿ ಹೋಗಿ ಸಲ್ಲಿಸೋದು ಮತ್ತು ಡಿ ಮೂಲಕ ಅರ್ಜಿ ಶುಲ್ಕ ಪಾವತಿ ಮಾಡೋದು, ಆಫ್ಲೈನ್ ನಲ್ಲಿ ಶುಲ್ಕ ಪಾವತಿ ಮಾಡೋದು, ಈ ರೀತಿಯಾಗಿ ಮಾಡಿದ್ರೆ ಅವ್ರು ನಿಮ್ಮ ಒಂದು ಕೇರೆ ಮಾಡಲ್ಲ, ಅಪ್ಲಿಕೇಶನ್ ಸಲ್ಲಿಸಿದ್ರೆ ಅಂತ ನೋಡೋದಿಲ್ಲ. ಅವ್ರು ಹೇಳಿರೋದು ಆನ್ಲೈನ್ ನಲ್ಲಿ ಶುಲ್ಕ, ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅಷ್ಟೇ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖ ಸೂಚನೆ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ. ಮತ್ತು ಪ್ರತಿ ತಿಂಗಳು ನಿಮಗೆ ಸಂಬಳ ಇರೋದು ಇಷ್ಟು ಕೊಡ್ತಾರೆ, ಇಷ್ಟೇ ಶುಲ್ಕ ಇರತ್ತೆ. ಮತ್ತು ವಿಭಾಗ ಕೊಟ್ಟಿದ್ದಾರೆ, ವಿಭಾಗಕ್ಕೆ ತಕ್ಕಂತೆ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಹಿಂಬಾಕಿ ಪೋಸ್ಟ್ ಬಗ್ಗೆ ವರ್ಗೀಕರಣ ಇದೆ. ಇನ್ನು ಅರ್ಹತೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳಿ, ಏನಾಗಿರ್ಬೇಕು ಇದಂತರ ನಿಮ್ಗೆ ಗೊತ್ತಿರುವಂತ ವಿಷಯ. ಎಲ್ಲ ರೂಲ್ಸ್ ಪ್ರಕಾರ ಇರತ್ತೆ, ಎಲ್ಲ ಆರೋಗ್ಯವಂತರಾಗಿರ್ಬೇಕು, ಯಾವುದೇ ರೀತಿಯ ಕಾನೂನು ಕ್ರಮದಲ್ಲಿ ಒಳಗಾಗಿರಬಾರ್ದು, ಭಾರತದ ಪ್ರಜೆ ಆಗಿರ್ಬೇಕು, ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ಬೇಕು, ಇದೆಲ್ಲ ರೂಲ್ಸ್ ಇದಾವೆ. ಆ ಶೈಕ್ಷಣಿಕ ಅರ್ಹತೆ ನೋಡಿ SSLC ಆಗಿರ್ಬೇಕಾಗತ್ತೆ. ನೀವೇನಾದ್ರೂ ಶಿಕ್ಷಣ ಬೋರ್ಡ್ನಿಂದ, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಗಳಿಂದ SSLC ಪಾಸ್ ಆಗಿರ್ಬೇಕು ಅಥವಾ ತತ್ಸಮಾನ ಆಗಿರ್ಬೇಕು, ಇಷ್ಟೇ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಬಗ್ಗೆ ಯಾವುದೇ ರೀತಿಯಾಗಿ ಕೊಟ್ಟೇ ಇಲ್ಲ. ಇಲ್ಲಿ ನನಗನ್ಸೋ ಮಟ್ಟಿಗೆ ಇದಕ್ಕೆ ಪರೀಕ್ಷೆ ಇಟ್ಟರೆ ಒಳ್ಳೆಯದು, ಅಂದ್ರೆ KE ಸಂಸ್ಥೆಯಿಂದ ಪರೀಕ್ಷೆ ಇಟ್ಟರೆ ಒಳ್ಳೆಯದು. ನಿಮ್ಮನ್ಸಿಕೆ ಕಮೆಂಟ್ ಮಾಡಿ, ಪರೀಕ್ಷೆ ಇಡ್ಬೇಕಾ ಬೇಡ ಅಂತೇಳಿ. ಪರೀಕ್ಷೆ ಇಟ್ರೆ ಏನ್ ಹಿಂದ್ಗಡೆ ಇರುವಂತ ವ್ಯಕ್ತಿಗಳೆಲ್ಲ ಪರೀಕ್ಷೆ ಬರೀತಾರೆ, ಪರೀಕ್ಷೆ ಮೂಲಕವಾಗಿ ಪಾಸ್ ಆಗಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಜಾಯ್ನ್ ಆಗುವಂತೆ ಸಾಧ್ಯತೆ ಇರುತ್ತೆ. ನೋಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇದಕ್ಕೂ ಕೂಡ ಹೋರಾಟ ಮಾಡಬಹುದು, ಹೇಳಕ್ಕಾಗಲ್ಲ. ಪರೀಕ್ಷೆ ಮಾಡಿ ಅಂತ ಹೋರಾಟ ಮಾಡಬಹುದು ಮುಂದ್ಗಡೆ. ಇನ್ನು ಉಳಿದಂತ ಮಾಹಿತಿ, ಏಜ್ ಲಿಮಿಟ್ ಸಾಮಾನ್ಯವಾಗಿ 18 ವರ್ಷ ಇರ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ 18 ವರ್ಷ. 18 ವರ್ಷ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ. ಇದರಲ್ಲಿ ಪ್ಲಸ್ 1 ವರ್ಷ ತನಕ ನಿಮಗೆ 5 ವರ್ಷ ಸಡಿಲಿಕ್ಕೆ ಇರತ್ತೆ. ಸಾಮಾನ್ಯ ವರ್ಗದವರಿಗೆ 30 ವರ್ಷ ಇಲ್ಲಿದೆ. ಅದು ಸಾಮಾನ್ಯ ಪ್ರವರ್ಗ 2A 2B 3A ಮತ್ತು 3B ಹಿಂದುಳಿದ ವರ್ಗದವರಿಗೆ 32 ವರ್ಷ. SC/ST ವರ್ಗದವರಿಗೆ ಮತ್ತು ಪ್ರವರ್ಗ 1ಕ್ಕೆ ಸೇರಿದವರಿಗೆ 33 ವರ್ಷ. ಇವೆಲ್ಲ ಆದ ಬಳಿಕ ನಿಮಗೆ 5 ವರ್ಷ ಸಡಿಲಿಕ್ಕೆ ಇರತ್ತೆ, ಇದಕ್ಕೆ ತಿಳ್ಕೊಳ್ಳಿ. ಇನ್ನು ಉಳಿದಂತ ಮಾಜಿ ಸೈನಿಕರಿಗೆ ಅದು ನಿಮ್ಮೊಂದು ಕೆಲಸದ ಆಧಾರದ ಮೇಲೆ, ನೀವು ಎಲ್ಲಿ ಕೆಲಸ ಮಾಡ್ತಿದ್ರೆ ಆ ಒಂದು ಪಡೆಯ ಆಧಾರದ ಮೇಲೆ ಅವೆಲ್ಲ ಸಡಿಲಿಕ್ಕೆ ಕೊಡ್ತಾರೆ. ಇನ್ನು ಉಳಿದಂತ ಮಾಹಿತಿ ಇನ್ನೂ ತಿಳ್ಕೊಬೇಕು, ಇಲ್ಲಿದೆ ನೋಡಿ, ಅದೇ ತಿಳಿಸ್ಕೊಟ್ಟೇನಲ್ಲ ಅದು. ಇನ್ನು ಸ್ವಲ್ಪ ಫಿಸಿಕಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳಿ. ನಾನು ಬೇರೆ ತೆಗೆದು ಹೇಳ್ತಾ ಇಲ್ಲ, ನೋಟಿಸ್ ಅಲ್ಲಿ ಇರುವಂತ ಮಾಹಿತಿನ ಹೇಳ್ತಾ ಇರೋದು. ಇಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಎರಡೂ ಕೂಡ ಅನುವಾಗತ್ತೆ. ಪುರುಷರಿಗೆ ಸ್ವಲ್ಪ ಮಾಹಿತಿ ನೋಡಿ. ಎತ್ತರ 2 ರನ್ನಿಂಗ್ ಇರ್ತವೆ. 100 ಒಂದು ಸಣ್ಣ ಪುಟ್ಟ ರನ್ನಿಂಗ್ ಇರತ್ತೆ, ಇನ್ನೊಂದು ದೊಡ್ಡದ ರನ್ನಿಂಗ್ ಇರತ್ತೆ. ಮುಂದ್ಗಡೆ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಪುರುಷರಿಗೆ ಕನಿಷ್ಠ 163 ಸೆಂಟಿಮೀಟರ್ ಹೈಟ್ ಇರಬೇಕಾಗತ್ತೆ. ಇದಂತರ ಇದ್ದೇ ಇರತ್ತೆ, ಬಿಡಿ, ಟೆನ್ಷನ್ ತಗೋಬೇಡಿ. ಮಹಿಳೆಯರಿಗೆ ಇರೋದು ಈ ಅರಣ್ಯ ಬುಡಕಟ್ಟು ವರ್ಗದವರಿಗೆ 152 ಸೆಂಟಿಮೀಟರ್. ಇದು ಸುತ್ತಳತೆ ನಿಮಗೆ ಸಾಮಾನ್ಯವಾಗಿ 79 ಕೊಟ್ಟಿದ್ದಾರೆ, 80 ಕೊಟ್ಟಿಲ್ಲ ಅವರು. ನಿಮಗೆ ಟೋಟಲ್ ಆಗಿ ಎಷ್ಟು ಇರ್ಬೇಕಪ್ಪ ಅಂದ್ರೆ ಒಂದು 85ರಿಂದ ಒಂದು 86 ಇರ್ಬೇಕಾಗತ್ತೆ. ಅಷ್ಟೊಳಗೆ ಇದ್ರೆ ನಡೆಯುತ್ತೆ. ಸಾಮಾನ್ಯ ಕೊಟ್ಟಿದ್ದಾರೆ ಅವರು 79 ಒಳಗಡೆ ಇದ್ರೆ ಒಳ್ಳೇದು. 5 ಸೆಂಟಿಮೀಟರ್ ವಿಸ್ತರಿಸಿದಾಗ ಆಗ್ಬೇಕು. ಇನ್ನು ಮಹಿಳೆಯರಿಗೆ ಕೇಳುವಂತ ಪ್ರಶ್ನೆಗಳು ನೋಡಿ. ಮೊದಲನೇ ಪ್ರಶ್ನೆ, ಎತ್ತರ ಎಷ್ಟಿರಬೇಕು? ಎತ್ತರ 150 ಸೆಂಟಿಮೀಟರ್ ಸಾಮಾನ್ಯವಾಗಿರತ್ತೆ. ಕನಿಷ್ಠ ತೂಕ, ಎದೆ ಸುತ್ತಳತೆ ಕೇಳಿಲ್ಲ ಮಹಿಳೆಯರಿಗೆ, ತೂಕ ಕೇಳಿದ್ದಾರೆ, 40 kg ಇರತ್ತೆ. ಇನ್ನು ಉಳಿದಂತ ಇವ್ರಿಗಂತೂ ಹೇಳೋದಕ್ಕೆ ನಿಮ್ಗೆ ಇದು ಇರತ್ತೆ, ಚೆಕ್ ಮಾಡ್ಕೊಳ್ಳಿ ಸರಿ. ಟಿಪ್ಪಣೆ, ತೃತೀಯಲಿಂಗ ಮಹಿಳಾ ಅಭ್ಯರ್ಥಿಗಳಿಗೆ ಈ ಒಂದು ಮಹಿಳಾ ಅಭ್ಯರ್ಥಿ ಎರಡೂ ಕೂಡ ಒಂದೇ ರೀತಿಯಲ್ಲಿ ಅನುವಾಗತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಹೇಳಿದ್ದಾರೆ ಅವರು, ದೈಹಿಕ ನ್ಯೂನತೆಯಲ್ಲಿ ಕೆಲವೊಂದು ನಿಯಮಗಳಿಗೆ ಆಯ್ಕೆ ಮಾಡೋಕ್ಕಾಗೋದಿಲ್ಲ. ಏನಾದರೂ ಇಂಥ ಒಂದು ಕಾರಣ ಇದ್ರೆ ನಿಮ್ಮನ್ನ ಆಯ್ಕೆ ಮಾಡೋದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಕಾರಣ ಮೊದಲನೇದಾಗಿ ತಾಗುಬಂದಿಗಳು, ಭಾಗ್ಯದ ಕಾಲುಗಳು, ವಂಕ ತಿಂಕ, ಹಿಂಗ್ ಹೋಗಿರತ್ತೆ, ಹಿಂಗ್ ಹೋಗಿರತ್ತೆ, ಅಥವಾ ಸ್ವಲ್ಪ ಆದ್ರೆ ಹಿಂಗ್ ವಂಕಿತ್ತಂದ್ರೆ ನಿಮ್ಗೆ ಗೊತ್ತಿರತ್ತೆ. ವಂಕ ತಿಂಕ ಇದ್ರೆ ಅವ್ರು ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಚಪ್ಪಟಿ ಪಾದ ಅಂದ್ರೆ ನನ್ನ ಕಾಲು ಶೀದಾದವ್. ಆದ್ರೆ ನೋಡಿ, ಚಪ್ಪಟಿ ಪಾದ ಅಂದ್ರೆ ಅದು ನನಗೆ ಗೊತ್ತಾಗ್ತಾ ಇಲ್ಲ, ಹೇಳಿ ನೀವೇ ಕಮೆಂಟ್ ಮಾಡಿ. ಇದನ್ನ ನರ ಹುತ್ತಿರುವ ಅಂದ್ರೆ ನರ ಏನಾದ್ರು ಉಬ್ಬಿತ್ತಂದ್ರೆ, ಅದು ಕೇಳಿದ್ರೆ, ಮಾತಾಡೋದಕ್ಕೆ ಬರ್ಲಿಲ್ಲ ಅಂದ್ರೆ, ಕೇಳುವ ಸಾಮರ್ಥ್ಯ ಇರಲಿಲ್ಲ ಅಂದ್ರೆ, ಕಿವಿನೇ ಕೇಳಿಸಲಿಲ್ಲ ಅಂದ್ರೆ, ಮಾತಾಡಕ್ಕೆ ಬರ್ಲಿಲ್ಲ ಅಂದ್ರೆ, ನನ್ನಂಗೆ ಯಾರಾದ್ರೂ ಮಾತಾಡಕ್ ಬಂದ್ರೆ, ಕನ್ನಡನೇ ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಿ ಬಿಡಿ, ನಿಮ್ಮ ಇಷ್ಟ. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳಿಗೆ
ಇದು ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ. ದೃಷ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಕರೆಕ್ಟ್ ಇರಬೇಕು, ಎಲ್ಲ ವೈದ್ಯಕೀಯ ಪರೀಕ್ಷೆ. ಮತ್ತೆ ಇನ್ನೊಂದು ಇಲ್ಲಿ ಬಂತು ನೋಡಿ, ಇದು ಮೊದಲನೇ ನಿಮ್ ಇದು ಇದೆ. ಇನ್ನು ರನ್ನಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಇದು ಮೊದಲನೇ ಪರೀಕ್ಷೆ ರನ್ನಿಂಗ್ ದಲ್ಲೇ. ಇನ್ನು ಎರಡನೇ ಪರೀಕ್ಷೆ ಕೂಡ ಇದೆ. ನಾನು ಹೇಳ್ತಾ ಇರೋದು ಎರಡನೇ ಪರೀಕ್ಷೆ ಅಂತ ಹೇಳಿ. ಇದು ಮೊದಲನೇ ಹಂತ. 1600 ಮೀಟರ್ ರನ್ನಿಂಗ್ ಇರತ್ತೆ, 7 ನಿಮಿಷದಲ್ಲಿ ಮುಗಿಸ್ಬೇಕು. ಇದು ಪುರುಷರಿಗೆ. ಮಹಿಳಾ ಅಭ್ಯರ್ಥಿ 1 ಕಿಲೋಮೀಟರ್ ಇರತ್ತೆ, 1 ಕಿಲೋಮೀಟರ್ 6 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕಾಗತ್ತೆ. ಈಗಿಂದಾನೆ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಈ ಎರಡನೇ ಸಾಮರ್ಥ್ಯದ ಪರೀಕ್ಷೆ ನೋಡಿ. 100 ಮೀಟರ್ ರನ್ನಿಂಗ್ ಇರತ್ತೆ, 15 ಸೆಕೆಂಡ್ದಲ್ಲಿ ಓಡಿ ಮುಗಿಸ್ಬೇಕು ಪುರುಷರಿಗೆ. ಅದೇ ಮಹಿಳೆಯರಿಗೆ, ಮಾಜಿ ಸೈನಿಕರಿಗೆ 18.5 ಸೆಕೆಂಡ್ದಲ್ಲಿ ಓಡಿ ಮುಗಿಸ್ಬೇಕು. ಎತ್ತರ ಜಿಗಿತ 1.20 ಮೀಟರು, 0.90. ನನಗೆ ಯಾಕೆ ಒಂದು ಅರ್ಥ ಆಗ್ತಾ ಇಲ್ಲ, ಎಲ್ಲ ತರಲ್ಲಿ ಸಮಾನ ಕೇಳ್ತಾರೆ ಮಹಿಳೆಯರು, ಎಲ್ಲ ತರಲ್ಲಿ ಕೇಳ್ತಾರೆ. ಬಟ್ ಇಂಥದ್ರಲ್ಲಿ ಯಾಕೆ ಸಮಾನತೆ ಇಲ್ಲ? ಮಹಿಳೆಯರಿಗೊಂದು ಮಾಡ್ತಾರೆ, ಪುರುಷರಿಗೊಂದು ಮಾಡ್ತಾರೆ. ಯಾಕೆ? ಇಲ್ಲಿ ನೋಡಿ, 100 ಮೀಟರ್ ಓಟ ಇದೆಯಲ್ಲ, ಇದು ಪುರುಷರಿಗೆ 15 ಸೆಕೆಂಡ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಮತ್ತೆ ಅಷ್ಟೇ ಕೊಡ್ಬೇಕಲ್ಲ. ಯಾಕೆ 18 ಸೆಕೆಂಡ್ ಇಟ್ರು? ಎಲ್ಲದರಲ್ಲಿ ಸಮಾನ ಕೇಳೋರು ಇಂಥ ಒಂದು ಅರ್ಹತೆಗಳಲ್ಲಿ ಯಾಕೆ ಸಮಾನತೆ ಇಲ್ಲ? ಕಮೆಂಟ್ ಮಾಡಿ ನೋಡಿ. ಎತ್ತರ ಜಿಗಿತ 1.20 ಮೀಟರ್ ಇವರಿಗೆ, ಅದೇ ರೀತಿ ಮಹಿಳೆಯರಿಗೆ ಅವರಿಗೆಲ್ಲ 0.90 ಮೀಟರ್. ಉದ್ದ ಜಿಗಿತ ಕೂಡ 3.80 ಮೀಟರ್, 2.50 ಮೀಟರ್. ಶಾರ್ಟ್ ಪುಟ್ ಇರ್ತವೆ, ಅದು 5.60 ಮೀಟರ್ ಇರತ್ತೆ. ಇಲ್ಲಿ 3.76. ನೋಡಿ ಎಷ್ಟು ಕಡಿಮೆ ಇಟ್ಟಿದ್ದಾರೆ. ಅದೇ ರೀತಿಯಾಗಿ 800 ಮೀಟರ್ ಓಟ 2 ನಿಮಿಷ 50 ಸೆಕೆಂಡ್ಗಳು. ಇವ್ರಿಗಂತ ಇರೋದೇ ಎಲ್ಲ ಅದು. 200 ಮೀಟರ್ ಓಟ, ಇದರಲ್ಲಿ 40 ಸೆಕೆಂಡ್. ಇದರಲ್ಲಿ ಅಥವಾ ಕೊಟ್ಟಿರ್ತಾರೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಥವಾಗಳು ಇರ್ತವೆ, ನೀವು ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಂಡು ನಿಮ್ಗೆ ಇಷ್ಟ ಇದ್ರೆ ಅದಕ್ಕೆ ತಕ್ಕಂತೆ ಮುಂದಕ್ಕೆ ಹೋಗ್ಬೋದು. ನಾನು ಉಳಿದಂತ ಮಾಹಿತಿ ಸ್ವಯಂ ದೃಢೀಕೃತ ಪತ್ರದೊಂದಿಗೆ ಪ್ರಾಧಿಕಾರ ನೀಡುವಂತ ಎಲ್ಲ ಡಾಕ್ಯುಮೆಂಟ್ಸ್, ಎಲ್ಲ ಒಂದು ದೇಹದ ತಾಳ್ಮೆಗೆ ಎಲ್ಲ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ಸ್ ವಿವರ ಇದೆಲ್ಲ ನೋಡ್ಕೊಳ್ಳಿ. ನೋಡಿ, ಈಗ ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಅಕಸ್ಮಾತ್ ಏನಾದರೂ ಇದರಲ್ಲಿ ಮಿಸ್ ಆದ್ರೂ ಕೂಡ ನನಗೆ ಮೆಸೇಜ್ ಕೂಡ ಮಾಡಬಹುದು. ನನಗೆ ಎಷ್ಟು ಮಾಹಿತಿ ನೋಟಿಸ್ದಲ್ಲಿ ಗೊತ್ತಿರತ್ತೆ ಅಷ್ಟು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ಈ ಒಂದು ಇಲಾಖೆದವರು ಒಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ. ಕ್ಲಿಯರ್ ಆದ್ರೂ ಹೊಡಿಬೇಕಲ್ಲ, ಕ್ಲಿಯರ್ ಆಗಿ HD ಕ್ವಾಲಿಟಿಯಲ್ಲಿ ಆದ್ರೂ ನೋಟಿಫಿಕೇಶನ್ ಪ್ರಕಟ ಮಾಡಬೇಕು. ಅದು ಕೂಡ ಬ್ಲರ್ ಕಾಣಿಸ್ತಾ ಇದೆ, ನೆಟ್ಟ ಅಕ್ಷಯ ಕಾಣಿಸ್ತಾ ಇಲ್ಲ, ಅಂತ ಒಂದು ನೋಟಿಫಿಕೇಶನ್ ಪ್ರಕಟ ಮಾಡಿದ್ದಾರೆ. ಬಹುಶಃ ರೊಕ್ಕ ಎಲ್ಲ ಅನ್ಸುತ್ತೆ ಅವ್ರ ಕೈಲೇ. ಬರೀ ಎಷ್ಟು ಪುಟ ಇದಾವೆ? ಇದು 27 ಪುಟದ ಒಂದು ನೋಟಿಸ್ ಆಗಿದೆ. ಈ ರೀತಿ ಬ್ಲರ್ ಮಾಡಿಬಿಟ್ಟಿದ್ದಾರೆ. ಹೇಳೋರಾದ್ರೂ ಹೆಂಗೆ ಹೇಳಬೇಕು?